ಶ್ರೀ ಮಹಾದೇವಪ್ಪನವರು ನಮ್ಮ ಪಕ್ಷದ ಹಿರಿಯ ಸಚಿವರಿದ್ದಾರೆ. ಅವರು ಒಂದು ಸಮಾಜದವರು. ಪರಮೇಶ್ವರ್ ಅವರು ನಮ್ಮ ಪಕ್ಷದ ನಾಯಕರು, ಮಾಜಿ PCC ಅಧ್ಯಕ್ಷರು, ಗೃಹ ಮಂತ್ರಿಗಳು. ಸತೀಶ್ ಜಾರಕಿಹೊಳಿ ಅವರು PWD ಮಂತ್ರಿಗಳು, ಮಹತ್ವವಾದಂತಹ ಖಾತೆಯನ್ನ ಇಟ್ಕೊಂಡಿರ್ತಕ್ಕಂಥ. ಈ 3 ಜನ ಮಹತ್ವವಾದಂತಹ ಖಾತೆಗಳನ್ನ ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ಅನೇಕರು ಹೋಗ್ತಕ್ಕಂಥದ್ದು, ಬರ್ತಕ್ಕಂಥದ್ದು, ಅನೇಕ ವಿಚಾರಗಳನ್ನ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗ್ತದೆ. ಅದಕ್ಕೆ ರಾಜಕೀಯ ಅರ್ಥವನ್ನ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಎಲ್ಲರೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಬೆನ್ನಿಗೆ ಎಲ್ಲಾ ನಾಯಕರು, ರಾಜ್ಯದ 136 ಜನ ಶಾಸಕರು ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದಾರೆ. ರಾಜೀನಾಮೆ ಪ್ರಶ್ನೆ ಇಲ್ಲ. ತನಿಖೆ ನಡೀತಾ ಇದೆ. ತನಿಖಾ ಫಲಿತಾಂಶ ಬಂದ ನಂತರ ಇದರ ವಿಚಾರಗಳು ಏನಾದ್ರೂ ಬಂತು ಅಂತಂದ್ರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೊಂದು ಆಗಿ ಸಂಜೆ ಅವರನ್ನ ಭೇಟಿಯಾದ ನಂತರ ಇಷ್ಟೆಲ್ಲ ಚಟುವಟಿಕೆ ಸಾಕವಾಗಿ ನೋಡಿ. ಖರ್ಗೆ ಅವರು AICC ಅಧ್ಯಕ್ಷ. ಅವರು ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ನಮಗೆ ಒಂದು ಲಿಬರ್ಟಿ ಇದೆ. ಅವಾಗ ಭೇಟಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಅವಾಗ ಭೇಟಿ ಮಾಡ್ಲಿಕ್ಕೆ ಅವಕಾಶ ಅದಕ್ಕೆ ಅರ್ಥವನ್ನ ತಪ್ಪಾಗಿ ಅರ್ಥೈಸ್ತಕ್ಕಂಥದ್ದು ಸರಿಯಲ್ಲ. ಸೊ ಪಕ್ಷದ ಅಧ್ಯಕ್ಷರು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂದ್ರೆ ಅದು ಪ್ರೋಟೋಕಾಲ್. ಬಂದಿದ್ದಾರೆ, ಅವರನ್ನ ವಿಚಾರಣೆ ಮಾಡ್ತಕ್ಕಂಥದ್ದು, ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಕ್ಕಂಥದ್ದು ಒಂದು ಪಕ್ಷದ ಶಿಸ್ತು, ಪಕ್ಷದ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ. ಸರ್, ಈಗ ಅದಕ್ಕೆ ಬಿಜೆಪಿ ಹೊಸ ವ್ಯಾಖ್ಯಾನ ಕೊಡ್ತಿದೆ. ಅವರವರೇ ಕಿತ್ತಾಡ್ತಿದ್ದಾರೆ, ನಾವೇ ನಿಲ್ಲಿಸೋದಿಲ್ಲ, CM ನ ಅವರೇ ಇಳಿಸ್ತಾರೆ ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ. ಆ ಗುಂಪಿನಲ್ಲೇ ಅವ್ರಿರ್ತಾರೆ. ಸರ್, ಈಗ ಜಾತಿ ಗಣತಿ ವರದಿ ಜಾರಿ ಮಾಡಬೇಕು ಅಂತ ಒತ್ತಾಯ ಆಗ್ತದೆ ಶಾಸಕರು, ಸಚಿವರು. ಅಲ್ಲ, ನಾನು ಆಗ್ಲೇ ಸ್ಪಷ್ಟವಾಗಿ ಹೇಳಿದ್ದೇನೆ ಜಾತಿ ಗಣತಿ ಬಗ್ಗೆ. ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ನಾನು ಸಚಿವ ಸಂಪುಟದ ಮುಂದೆ ಇದನ್ನ ತಂದು ಚರ್ಚೆ ಮಾಡ್ತೀನಿ. ಚರ್ಚೆಯಲ್ಲಿ ಏನೇನು ಬರುತ್ತೆ ನೋಡೋಣ. ನಾನಾದ್ರೂ ಹೇಳೋದಿಷ್ಟೇ, ಬೆಳಗ್ಗೆ ಒಂದು, ರಾತ್ರಿ ಒಂದು, ಮಧ್ಯಾಹ್ನ ಒಂದು ಹೇಳಿಕೆ ಕೊಡ್ತಕ್ಕಂಥವ್ರಿಗೆ ಉತ್ತರ ಕೊಡುವಂತ ಸ್ಥಿತಿನಲ್ಲಿ ನಾನಿಲ್ಲ. ಉತ್ತರ ಕೊಡ್ಬೇಕಾದಂತ ಅವಶ್ಯಕತೆನೂ ಇಲ್ಲ. ನಿಮ್ಗೆ ಅವರು ಸೀರಿಯಸ್ ಆಗಿ ಕಾಣಬಹುದು, ನಮ್ಗೆ ಅವ್ರು ಸೀರಿಯಸ್ ಆಗಿ ಕಾಣ್ತಾ ಇಲ್ಲ. ಹೌದು, ಮತ್ತೆ ಬೆಳಗ್ಗೆ ಒಂದು ಹೇಳ್ತಾರೆ, ರಾತ್ರಿ ಒಂದು ಹೇಳ್ತಾರೆ, ಮಧ್ಯಾಹ್ನ ಒಂದು ಹೇಳ್ತಾರೆ. ನಾವ್ಯಾಕೆ ಅವ್ರನ್ನ ಸೀರಿಯಸ್ ಆಗಿ ತಗೊಳ್ಳೋಣ? ಅವ್ರ ಹೇಳಿಕೆಗಳು ಯಾವುದು ಕೂಡ ಒಂದು ನ್ಯಾಯಬದ್ಧವಾಗಿ, ಒಂದು ಸಾರ್ವಜನಿಕ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದಲ್ಲ. ಏನೋ ಹೇಳ್ಬೇಕು, ಹೇಳಿಕೆ ಕೊಡಬೇಕು, ಹೇಳ್ತಾರೆ. ಅದಕ್ಕೆ ನಾವು ಉತ್ತರ ಕೊಟ್ಕೊಂಡು ಹೋಗುವಂತ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ.